ಕೆಲಸ ಶುರು ಮಾಡೋದು ಸುಲಭ, ಆದ್ರೆ ಮುಗ್ಸೋದು ಯಾಕೆ ಕಷ್ಟ? ಇದರ ಬಗ್ಗೆನೇ ಇವತ್ತಿನ ನಮ್ಮ ಚರ್ಚೆ. ಹೌದು, ನಾವು ಶುರು ಮಾಡಿದ ಗುರಿಗಳನ್ನ ಯಾಕೆ ಮಧ್ಯದಲ್ಲೇ ಬಿಟ್ಬಿಡ್ತೀವಿ? ಇದರ ಹಿಂದಿನ ಕಾರಣ ಏನು? ಇದಕ್ಕೊಂದು ಸಿಂಪಲ್ ಸೂತ್ರ ಇದೆ. ಅರ್ಧಕ್ಕೆ ನಿಂತಿರೋ ಕೆಲಸವನ್ನ ಮೊದಲು ಮುಗಿಸ್ಬಿಡೋದು. ಸರಿ, ಹಾಗಿದ್ರೆ ಈ ಅಪೂರ್ಣ ಕೆಲ್ಸ ಅನ್ನೋ ಸಮಸ್ಯೆ ಅಂದ್ರೆ ಏನು? ಸ್ವಲ್ಪ ಡೀಪಾಗಿ ನೋಡೋಣ. ನಮ್ಮಲ್ಲಿ ಹೆಚ್ಚಿನವರಿಗೆ ಇದು ಅನುಭವಕ್ಕೆ ಬಂದಿರುತ್ತೆ. ಉದಾಹರಣೆಗೆ, ಅರ್ಧಕ್ಕೆ ನಿಂತಿರುವ ಪುಸ್ತಕ, ಅಥವಾ ತುಂಬಾ ಹುಮ್ಮಸ್ಸಿನಿಂದ ಶುರು ಮಾಡಿ ಈಗ ಮೂಲೆ ಸೇರಿರೋ ಆ ಹವ್ಯಾಸ ಇರಬಹುದು. ಇಲ್ಲಾಂದ್ರೆ ಜಾನ್ವರಿಯಲ್ಲೇ ಮರೆತುಹೋಗೋ ನಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಅನ್ಕೊಳ್ಳಿ. ಈ ಮಾತು ನೋಡಿ, ಒಂದು ಕೆಲ್ಸ ಮುಗಿಬೇಕಂದ್ರೆ ಅರ್ಧದಲ್ಲಿರೋ ಅಡ್ಡಿಗಳನ್ನ ಮೊದಲು ತೆಗೆದು ಹಾಕ್ಬೇಕು ಅಂತ. ಸರಿ, ಹಾಗಿದ್ರೆ ಯಾಕೆ ನಾವು ಕೆಲಸಗಳನ್ನ ಪೂರ್ತಿ ಮಾಡಲ್ಲ? ಇದರ ಹಿಂದಿನ ಕಾರಣಗಳೇನು ನೋಡೋಣ ಬನ್ನಿ. ಸಾಮಾನ್ಯವಾಗಿ 3 ಕಾರಣಗಳು: ನಿರಂತರ ಅಡಚಣೆಗಳು, ಸ್ಪಷ್ಟತೆ ಇಲ್ಲದಿರೋದು ಮತ್ತು ಅಭದ್ರತೆಯ ಭಾವನೆ. ಸೋತು ಹೋದ್ರೆ ಅನ್ನೋ ಭಯದಲ್ಲೇ ನಾವು ಸುಮ್ಮನಾಗ್ಬಿಡ್ತೀವಿ. ಪ್ರಗತಿಗೆ ಇದೇ ದೊಡ್ಡ ಅಡ್ಡಿ. ಹಾಗಿದ್ರೆ ಈ ಸಮಸ್ಯೆಯನ್ನ ಬಗೆಹರಿಸೋದು ಹೇಗೆ? ಬನ್ನಿ, ಇದಕ್ಕಾಗಿರೋ 3 ಸೂತ್ರಗಳನ್ನ ನೋಡೋಣ. ಮೊದಲನೆಯದು ಮತ್ತು ತುಂಬನೇ ಪವರ್ಫುಲ್ ಆಗಿರೋದು 80-20 ನಿಯಮ. ಅಂದ್ರೆ ನಮ್ಮ 20% ಪ್ರಯತ್ನದಿಂದಲೇ 80% ರಿಸಲ್ಟ್ ಸಿಗುತ್ತೆ. ಸೊ ಮುಖ್ಯವಾದ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕು. ಎರಡನೇದು ಆಬ್ಸ್ಟೇಕಲ್ ಥಿಯರಿ, ಅಂದ್ರೆ ಮುಂದೆ ಬರಬಹುದಾದ ಸಮಸ್ಯೆಗಳನ್ನ ಮೊದಲೇ ಊಹಿಸಿ ಪ್ಲಾನ್ ಮಾಡ್ಕೊಳ್ಳೋದು. ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಅದನ್ನ ಒಪ್ಕೊಳ್ಳಿ, ಎಲ್ಲಿ ನಿಲ್ಸಿದ್ವಿ ಅಂತ ನೋಟ್ ಮಾಡಿ, ವಾಪಸ್ ಬರಲು ಒಂದು ಟೈಮ್ ಫಿಕ್ಸ್ ಮಾಡಿ. ಸರಿ, ಇದೆಲ್ಲ ಗೊತ್ತಾಯ್ತು. ಈಗ ಆರಂಭಿಸೋದ್ರಿಂದ ಮುಗಿಸೋ ಹಂತಕ್ಕೆ ಬರೋದು ಹೇಗೆ? ನಿಜವಾದ ಪ್ರೊಡಕ್ಟಿವಿಟಿ ಅಂದ್ರೆ ಜಾಸ್ತಿ ಕೆಲಸ ಶುರು ಮಾಡೋದಲ್ಲ, ಬದಲಿಗೆ ಮುಖ್ಯವಾದದ್ದನ್ನ ಪೂರ್ತಿ ಮಾಡೋದು. ಹಾಗಿದ್ರೆ ಯೋಚಿಸಿ, ಇವತ್ತು ಅಪೂರ್ಣವಾಗಿರೋ ಯಾವ ಒಂದು ಕೆಲಸವನ್ನ ಮುಗಿಸಬಹುದು?